ಇವತ್ತು 4ನೇ ಆಷಾಢ ಶುಕ್ರವಾರದ ಸಂಭ್ರಮ ಇದೆ. ಮೈಸೂರಿನಲ್ಲಿ ನಾಡದೇವತೆ ಅಲಂಕಾರದಿಂದ ಕಂಗೊಳಿಸ್ತಾ ಇದ್ದಾಳೆ. ಇಂದು 4ನೇ ಆಷಾಢ ಶುಕ್ರವಾರ ಸಂಭ್ರಮ ಇದೆ. ಚಾಮುಂಡಿ ಬೆಟ್ಟಕ್ಕೆ ಹರಿದು ಬರ್ತಾ ಇದೆ, ಭಕ್ತ ಸಾಗರ ಹರಿದು ಬರ್ತಾ ಇದೆ. ಮಹಾಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಾಳೆ ನಾಡದೇವತೆ ಚಾಮುಂಡೇಶ್ವರಿ. ವಿಶೇಷ ಪೂಜೆ ನಂತರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. 2000 ಟಿಕೆಟ್ ಪಡೆದಿದ್ದಾರೆ. ಏನು ಪಡೆದಿರ್ತಕ್ಕಂಥ ಭಕ್ತರಿಗೆ ಪ್ರತ್ಯೇಕ ಕ್ಯೂ ವ್ಯವಸ್ಥೆ ಮಾಡಲಾಗಿದೆ. ಟಿಕೆಟ್ ಪಡೆದಿರ್ತಕ್ಕಂಥವರಿಗೆ 2000 ಟಿಕೆಟ್ ಪಡೆದಿದ್ದಾರೆ ಭಕ್ತರು. ಅವರಿಗೆ ಪ್ರತ್ಯೇಕವಾಗಿ ಕ್ಯೂವಿನ ವ್ಯವಸ್ಥೆ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಪೊಲೀಸ್ ಇಲಾಖೆಯಿಂದ. ನೋಡಿ, ಇವತ್ತು 4ನೇ ಆಷಾಢ ಶುಕ್ರವಾರ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿಯ ಅಲಂಕಾರವನ್ನು ನಿಮ್ಮ ಟಿವಿ ಸ್ಕ್ರೀನ್ಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. 4ನೇ ಆಷಾಢದಂದು ಚಾಮುಂಡೇಶ್ವರಿ ತಾಯಿಯನ್ನ ಅದ್ಭುತವಾಗಿ ಅಲಂಕಾರ ಮಾಡಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಆ ತಾಯಿಯ ದರ್ಶನ ಪಡೆಯೋದಕ್ಕೆ ರಾಜ್ಯದ ಹಲವು ಕಡೆಗಳಿಂದ ಭಕ್ತ ಸಾಗರವೇ ಚಾಮುಂಡಿ ಬೆಟ್ಟಕ್ಕೆ ಹರಿದು ಹೋಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಕ್ಯೂ ಇದೆ ಅಂತ ಹೇಳಿ. ಚಾಮುಂಡಿ ತಾಯಿಯ ಭಕ್ತರ ಕ್ಯೂ ಅದು ಯಾವಾಗಲೂ ಅದೇ ರೀತಿ ಇರುತ್ತೆ. ನೋಡಿ, ಮಹಾಲಕ್ಷ್ಮಿ ಅಲಂಕಾರದಲ್ಲಿ ನಾಡದೇವಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ. ಆ ದೇವಸ್ಥಾನದ ಅಲಂಕಾರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ವಿವಿಧ ರೀತಿಯಲ್ಲಿ ಎಷ್ಟು ಅದ್ಭುತವಾಗಿ ದೇವಸ್ಥಾನ ಕಾಣಿಸೋದಕ್ಕೆ ಸಾಧ್ಯವೋ ಆ ರೀತಿ ಅಲ್ಲಿನ ಆಡಳಿತ ವ್ಯವಸ್ಥೆ ಏನಿದೆ, ದೇವಸ್ಥಾನದ ಒಳಗಿರುವ ತಾಯಿಯನ್ನ ಅದ್ಭುತವಾಗಿ ಅಲಂಕೃತ ಮಾಡಿದ್ದಾರೆ. ಆ ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಲಕ್ಷಾಂತರ ಜನ ಭಕ್ತರು ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ.